ಪಾಕಿಸ್ತಾನಕ್ಕೆ ತುಂಬ ಚೆನ್ನಾಗಿ ಗೊತ್ತಿರತಕ್ಕಂಥ ವಿಚಾರ, ಅಕಸ್ಮಾತ್ ಭಾರತ ಯುದ್ಧಕ್ಕೆ ಬಂದರೂ ಕೂಡ ನಾನು ಗೆಲ್ಲಲಾರೆ ಭಾರತವನ್ನು ಅಂಥೇಳಿ. ಇದರ ಆಚೆಗೆ ನಾವು ಕೇಳಿದ್ರೆ ಒಬ್ಬ ನಾಗರಿಕರಾಗಿ ಈ ಸಂದರ್ಭದಲ್ಲಿ ಯುದ್ಧ ಪರಿಸ್ಥಿತಿಯಲ್ಲಿ ಒಂದು ಸೇನೆ ನಡೆಸಿದಂಥವ್ರು, ನೀವೆಲ್ಲರೂ ಕೂಡ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದಂಥವರು, ಒಬ್ಬ ನಾಗರಿಕರಿಂದ, ದೇಶದ ಪ್ರಜೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು ಮಾಕ್ ಡ್ರಿಲ್ ಸಂದರ್ಭದಲ್ಲೋ ಅಥವಾ ಯುದ್ಧ ಸಂದರ್ಭದಲ್ಲೋ, ಯುದ್ಧಕ್ಕಿಂತ ಮುಂಚಿನ ಸಂದರ್ಭದಲ್ಲೋ ಅಂತ ಸೈನ್ಯದ ನಿರೀಕ್ಷೆಗಳೇನಿರ್ತವೆ ಅಂತ? ಒಂದು ಯೂನಿಟಿ ಅಂತ ನಾವೇನು ಕರಿತೀವಿ, ಒಗ್ಗಟ್ಟು ಅಂತ ಕರಿತೀವಲ್ಲ, ಯುದ್ಧಕ್ಕಿಂತ ಚೆನ್ನಾಗಿ ಒಂದು ದೇಶನ ಯುನೈಟ್ ಮಾಡೋ ಶಕ್ತಿ ಇನ್ನು ಯಾವುದಕ್ಕೂ ಇಲ್ಲ. ಬೇರೆ ಏನೇನೋ ಸಾವಿರ ನಡೆಯುವುದು, ಇಟ್ ಕ್ಯಾನ್ ಬಿ ನ್ಯಾಚುರಲ್ ಡಿಸಾಸ್ಟರ್, ತುಂಬ ಜನ ಸಾಯ್ಬೋದು. ಆದರೆ ಒಂದು ದೇಶದ ಸುರಕ್ಷತೆಯ ಪ್ರಶ್ನೆ ಬಂದಾಗ ನ್ಯಾಷನಲ್ ಯೂನಿಟಿ ಅದು ಹೇಗೆ ಜಾಗೃತ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕಿಂತ ಸ್ಟ್ರಾಂಗ್. ನೀವು ನೋಡಿರ್ಬೋದು 99 ಕಾರ್ಗಿಲ್ ವಾರ್ ಆಗ್ಬೋದು, ಪೂರ್ತಿ ದೇಶ ಒಂದಾಯಿತು. ಆಗ ಅಲ್ಲಿ ಲೈನ್ಸೇ ಇರಲಿಲ್ಲ, ಆಲ್ ಲೈನ್ಸ್ ವರ್ ಎರೇಸ್ಡ್. 1971 ವಾರ್ ಆಗ್ಬೋದು, 1962 ವಾರ್ ನಾವು ಸೋತ್ರೂ ಕೂಡ ದೇಶ ಪೂರ್ತಿ ಜೊತೆಯಲ್ಲೇ ನಿಂತ್ಕೊಂತು. 1947ನಲ್ಲಿ ಪಾಕಿಸ್ತಾನ ಇನ್ವೇಷನ್ ಆದಾಗ ಆವಾಗ ಕೂಡ ನಮ್ದು ಏನು ನಡೆದಿತ್ತು, ಆ ಟೈಮ್ ಆದರೂ ಆಗ್ಬೋದು. ಒಬ್ಬ ಸೈನಿಕನಾಗಿ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಆಫ್ಟರ್ ತುಂಬ ನಾನು ಸರ್ವಿಸ್ ಮಾಡಿ ನಾನು ಬಾರ್ಡರ್ ಏರಿಯಾಸಲ್ಲೆಲ್ಲ ಮಾಡ್ಕೊಂಡು ಬಂದಾದಮೇಲೆ, ಸರ್ವಿಸ್ ಮಾಡಿ ಬಂದಾದ್ಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡೋದು ತುಂಬ ಸಿಂಪಲ್: ಫಾಲೋ ವಾಟ್ ಅಡ್ಮಿನಿಸ್ಟ್ರೇಷನ್ ಟೆಲ್ಸ್ ಯು. ಯಾಕಂದರೆ ಯುದ್ಧದ ಸಮಯ ಬೇರೆ ಸಮಯಕ್ಕಿಂತ ವಿಭಿನ್ನವಾಗಿರುತ್ತೆ, ಕಷ್ಟಗಳು ಜಾಸ್ತಿ. ಆವಾಗ ಯಾವ ಪರಿಸ್ಥಿತಿ ಬೇಕಾದರೂ ಬರ್ಬೋದು. ಕಾರಣ ಪಾಕಿಸ್ತಾನ ಇಸ್ ಎ ನ್ಯೂಕ್ಲಿಯರ್ ಪವರ್. ಲೆಟ್ ಅಸ್ ಎ ಒಂದು ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ ಸಣ್ಣದಾಗ ಅವರು ನಮ್ಮ ಮೇಲೆ ಲಾಂಚ್ ಮಾಡಿದ್ರು, ಅದು ಇಂಡಿಯನ್ ಟೆರಿಟರಿಲಿ ಲ್ಯಾಂಡ್ ಆಯಿತು ಅಂತ ಹೇಳಿದ್ರೆ, ಆ ಒಂದು ಸ್ಮಾಲ್ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ ಕ್ಯಾನ್ ಬ್ರಿಂಗ್ ಡಿಸಾಸ್ಟರ್ಸ್. ಬರೀ ಜೀವಕ್ಕೆ ಮಾತ್ರ ಅಲ್ಲ, ಎಕನಾಮಿಕಲಿ, ಪೊಲಿಟಿಕಲಿ ಆ್ಯಂಡ್ ಡಿಪ್ಲೊಮ್ಯಾಟಿಕಲಿ ತುಂಬ ಸಿವಿಯರ್ ಕಾನ್ಸಿಕ್ವೆನ್ಸಸ್ ಇರುತ್ತೆ. ನಮಗೆ ಗೊತ್ತಿರಬೇಕು ನಾವು ಯಾರ ಜೊತೆ ಯುದ್ಧಕ್ಕೆ ಹೋಗ್ತಿದ್ದೀವಿ ಅಂತ. ಎನಿಮಿನ ಯಾವತ್ತೂ ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ನಮಗೆ ನಾವೇನು ಅಂತಲೂ ಗೊತ್ತಿರಬೇಕು, ನಮ್ಮ ಎನಿಮಿ ಏನು ಅಂತಲೂ ಗೊತ್ತಿರಬೇಕು, ಆಗಲೇ ನಾವು ಗೆಲ್ಲೋದು. ಬಿ ಯುನೈಟೆಡ್, ಇಂಡಿಯಾ ಕಮ್ಸ್ ಫಸ್ಟ್. ಆ್ಯಂಡ್ ಏನು ಅಡ್ಮಿನಿಸ್ಟ್ರೇಷನ್ ಹೇಳುತ್ತೆ ಈ ಸಮಯದಲ್ಲಿ, ಫಾಲೋ ದ್ಯಾಟ್ ಆ್ಯಸ್ ಸಿಟಿಸನ್ಸ್ ಆ್ಯಂಡ್ ಸಪೋರ್ಟ್ ಯುವರ್ ಟ್ರೂಪ್ಸ್. ಟ್ರೂಪ್ಸ್ ಫೈಟ್ ಮಾಡ್ತಿರೋದು ದೇಶಕ್ಕೋಸ್ಕರ, ನಿಮಗೋಸ್ಕರ. ಸಪೋರ್ಟ್ ದೆಮ್. ದ್ಯಾಟ್ಸ್ ಆಲ್. ಅರ್ಕೇಶ್ ಸರ್, ಈಗ ಪಾಕಿಸ್ತಾನದ ಸಾಮರ್ಥ್ಯ ಅಂತ ಬಂದಾಗ, ಅದರ ಕೆಪಾಸಿಟಿ ಅಂತ ಬಂದಾಗ, ಸದ್ಯಕ್ಕೆ ನಿಮ್ಮ ಅವಲೋಕನದ ಪ್ರಕಾರವಾಗಿ, ನಿಮಗೆ ತಿಳಿದಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಏನದರ ಸಾಮರ್ಥ್ಯ ಅಂತ ಹೇಳಿ, ಅದರ ಲಿಮಿಟೇಷನ್ಸು, ಅದರ ಸಾಮರ್ಥ್ಯ, ಅದರ ರೀಚು, ಅದರ ಬಳಿ ಇರತಕ್ಕಂಥ ಶಸ್ತ್ರಾಸ್ತ್ರಗಳು, ಇದ್ರ ಬಗ್ಗೆ ಮಾತಾಡ್ಬೋದಾ ಸರ್ ಅಂತೇಳಿ? ಪಾಕಿಸ್ತಾನ ಯಾವತ್ತೂ ಭಾರತಕ್ಕೆ ಸರಿಸಾಟಿ ಅಲ್ಲ ಯಾವುದೇ ದೃಷ್ಟಿಯಿಂದ. ಅದರ ಮಿಲಿಟರಿ ಸ್ಟ್ರೆಂತಿಂದ, ಏರ್ಫೋರ್ಸ್ ಸ್ಟ್ರೆಂತಿಂದ, ಅವರ ಆರ್ಥಿಕ ಮಟ್ಟದಿಂದ, ಮತ್ತು ಅವರು ಬೇರೆ ದೇಶದವ್ರ ಮೇಲೆ ಎಲ್ಲ ವಿಷಯಗಳಲ್ಲೂ ಭಾರತಕ್ಕೆ ಯಾವುದೇ ರೀತಿಯಲ್ಲಿ ಅದು ಸರಿಸಾಟಿ ಅಲ್ಲ. ಆದರೆ ಆ ದೇಶ ನ್ಯೂಕ್ಲಿಯರ್ ವೆಪನ್ನನ್ನು ಪಡ್ಕೊಂಡು ಇವತ್ತು ಭಾರತದಂಥ ಶಕ್ತಿಶಾಲಿ ದೇಶವನ್ನು ಚಾಲೆಂಜ್ ಮಾಡುವಂಥ ಮಟ್ಟಕ್ಕೆ ಬಂದಿದೆ. ಮಾತೆತ್ತಿದ್ರೆ ನಮ್ಮಲ್ಲಿ ಆಟಮ್ ಬಾಂಬ್ ಇದೆ ಅಂತ ಹೇಳ್ತಾ ಇದೆ. ಭಾರತ ಯಾವತ್ತು ನಮ್ಮಲ್ಲೂ ಆಟಮ್ ಬಾಂಬ್ ಇದೆ, ನೀವು ಆಟಮ್ ಬಾಂಬ್ ಹಾಕಿದರೆ ನಾವು ನಿಮ್ಮ ದೇಶವನ್ನೇ ಸರ್ವನಾಶ ಮಾಡಬಲ್ಲವು ಅನ್ನೋ ಮಾತನ್ನು ಹೇಳ್ತಿಲ್ಲ. ಆದರೆ ಇದು ಎಲ್ರಿಗೂ ಗೊತ್ತು, ಪಾಕಿಸ್ತಾನಕ್ಕೂ ಸೇರಿ ಎಲ್ರಿಗೂ ಗೊತ್ತು. ಹೀಗಾಗಿ ಅವರು ತಮ್ಮ ಈ ಟ್ರಂಪ್ ಕಾರ್ಡ್ ಏನಿದೆ, ಆಟಮ್ ಬಾಂಬ್ ಅನ್ನೋ ಟ್ರಂಪ್ ಕಾರ್ಡ್, ಆ ಟ್ರಂಪ್ ಕಾರ್ಡ್ನೇ ಮುಂದಿಟ್ಕೊಂಡು ಯುದ್ಧ ಮಾಡಲಿಕ್ಕಾಗಲ್ಲ. ಆದ್ರಿಂದಲೇ ಅವರು ಟೆರರಿಸಂನಂಥ ಒಂದು ಆಯುಧವನ್ನು ಬಳಸಿ ಕೆಲವು ಜನಗಳನ್ನ ದೇಶದೊಳಕ್ಕೆ ನುಸುಳಿಸಿ ಅವರಿಂದ ಉಂಟು ಮಾಡಿ ದಿನನಿತ್ಯವೂ ಪಿನ್ಪ್ರಿಕ್ಗಳಾಗೋ ರೀತಿಯಲ್ಲಿ ದೇಶವನ್ನ ಒಂದು ಇರಿಟೇಟಿಂಗ್ ಸ್ಟೇಟ್ಗೆ ತಳ್ಳಿರೋದು ಪಾಕಿಸ್ತಾನದ ಒಂದು ತಂತ್ರ. ಇದು ಯಾವುದೇ ಪ್ರಜಾಪ್ರಭುತ್ವ ರಾಷ್ಟ್ರ, ಜವಾಬ್ದಾರಿಯಿಂದ ನಡ್ಕೊಳ್ಳುವಂತಹ ರಾಷ್ಟ್ರ ನಡೆದುಕೊಳ್ಳುವ ಕ್ರಮ ಅಲ್ಲ. ಇದೇ ಕ್ರಮವನ್ನು ಪಾಕಿಸ್ತಾನಕ್ಕಿಂತಲೂ ಚೆನ್ನಾಗಿ ನಾವು ಮಾಡಬಹುದು. ಅವರಲ್ಲಿರುವ ಬಿರುಕುಗಳನ್ನು ಬಳಸಿಕೊಂಡು ನಾವು ಅವರಲ್ಲಿ ಆಂತರಿಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಈಗಾಗಲೇ ಅದರ ಪರಿಣಾಮಗಳು ಪಾಕಿಸ್ತಾನದ ಮೇಲೆ ಆಗ್ತಾ ಇದೆ. ಒಂದು ಡಬಲ್ ಎಡ್ಜ್ಡ್ ವೆಪನ್ ಅಂತ ಅನ್ನೋದು ಎಲ್ರಿಗೂ ಗೊತ್ತಿದೆ. ಈಗ
ವಿದೇಶಗಳಲ್ಲಿಯೂ ಕೂಡ ಈಗ ಅಮೆರಿಕ ಸೇರಿ ಯುರೋಪ್ ರಾಷ್ಟ್ರಗಳು ಮತ್ತೆಲ್ಲ ಬಹುಸಂಖ್ಯಾತ ರಾಷ್ಟ್ರಗಳು ಇವತ್ತು ಅರ್ಥ ಮಾಡ್ಕೊಂಡಿದ್ದಾವೆ. ಟೆರರಿಸಂ ಅನ್ನುವಂಥ ಆಯುಧವನ್ನ ಒಂದು ಡೆಮೊಕ್ರಾಟಿಕ್ ರಾಷ್ಟ್ರ ಬಳಸ್ಲಿಕ್ಕೆ ಶುರು ಮಾಡಿದ್ರೆ ಅದು ವಿಶ್ವ ಶಾಂತಿಗೆ ಒಂದು ದೊಡ್ಡ ಅಪಾಯ ಅಂತ. ಎಲ್ಲಿ ತನಕ ಉಸಾಮಾ ಬಿನ್ ಲಾಡೆನ್ನ ಜನ ಅಮೆರಿಕಾದ ಟ್ವಿನ್ ಟವರ್ಗಳ ಮೇಲೆ, ನಾಸಾ ಮೇಲೆ ದಾಳಿ ಮಾಡಿ ಒಂದು ನಾಗರಿಕ ವಿಮಾನವನ್ನೇ ಒಂದು ವೆಪನ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಆಗಿ ಬಳಸ್ಕೊಂಡು ಅಮೆರಿಕಾದಂಥ ಸೂಪರ್ ಪವರ್ಗೆ ಚಾಲೆಂಜ್ ಮಾಡಿದಾಗ ಒಂದು ಪ್ರಪಂಚಕ್ಕೆ ಅರ್ಥವಾಯಿತು, ಯಾವ ದೇಶವೂ ಈ ಟೆರರಿಸಂನಿಂದ ಮುಕ್ತಿ ಪಡ್ಕೊಳ್ಳೋಕ್ಕಾಗಲ್ಲ. ಆದ್ರಿಂದ ಅದನ್ನ ನಾವು ಈಗ ಸುಳಿಯಲ್ಲೇ ಚಿವುಟ್ ಹಾಕಬೇಕು. ಇದು ಬರೀ ಡೆವಲಪ್ಡ್ ಅಂಡ್ ಡೆವಲಪಿಂಗ್ ಅಂಡ್ ಅಂಡರ್ ಡೆವಲಪ್ಡ್ ದೇಶಗಳ ಸಮಸ್ಯೆ ಮಾತ್ರವಲ್ಲ, ಇದು ಡೆವಲಪ್ಡ್ ದೇಶಕ್ಕೂ ಅನ್ವಯಿಸುತ್ತೆ. ಇದು ವಿಶ್ವ ಶಾಂತಿಗೆ ಮಹಾ ಧಕ್ಕೆ ಅನ್ನೋದು ಅರ್ಥ ಆಗಿರೋದ್ರಿಂದ ಇವತ್ತು ಭಾರತದ ಬಹುಸಂಖ್ಯಾತ ರಾಷ್ಟ್ರಗಳು ಭಾರತದ ಹಿಂದೆ ನಿಂತಿವೆ. ಚೈನಾ ಹೇಳ್ತಿರಬಹುದು, ಆದ್ರೆ ಚೈನಾ ಆರ್ಥಿಕವಾಗಿ ಚೈನಾ ವಸ್ತುಗಳು ಭಾರತದ ಹಣದಿಂದ ನಿಂತಿದ್ದಾವೆ. ಇವತ್ತು ಅಮೆರಿಕಾದಲ್ಲಿ ನಡೀತಾ ಇರುವಂತಹ ಈ ಟಾರಿಫ್ ವಾರ್ ಏನಿದೆ, ಅಂತಹ ಸಂದರ್ಭದಲ್ಲಿ ಭಾರತದಂತಹ ಟರ್ಫ್ ವಾರ್ ಇಂತಹ ಸ್ಥಿತಿಯಲ್ಲಿ ಭಾರತದಂತ ಮಾರ್ಕೆಟ್ ಅನ್ನ ಕಳ್ಕೊಳ್ಳೋಕೆ ಚೈನಾ ಸಿದ್ಧವಿಲ್ಲ. ಹೀಗಾಗಿ ಚೈನಾ ಯಾವುದೇ ಸ್ಟಾನ್ಸ್ ಅನ್ನ ತೋರಿಸಿದ್ರೂ ಕೂಡ ವಾಸ್ತವವಾಗಿ ಅದು ಪಾಕಿಸ್ತಾನಕ್ಕೆ ನೇರವಾಗಿ ಬೆಂಬಲ ಕೊಡುತ್ತೆ ಅಂತ ನನಗೆ ನಂಬಿಕೆ ಇಲ್ಲ. ಹೀಗಾಗಿ ಇವತ್ತು ಬಹಳ ಸದೃಢವಾಗಿದೆ ಪಾಕಿಸ್ತಾನ. ಎಲ್ಲಾ ದೃಷ್ಟಿಯಲ್ಲೂ ವೀಕ್ ಆಗಿದೆ. ಅವರ ಮಿಲಿಟರಿ ವೀಕ್, ಅವರ ರಾಜತಾಂತ್ರಿಕತೆ, ಅವರ ಪಕ್ಷಗಳು, ಅವರಲ್ಲಿರುವ ಆಂತರಿಕ ಭಿನ್ನತೆಗಳು ಬಹಳ ತೀವ್ರವಾಗಿದ್ದಾವೆ. ಇಟ್ ಈಸ್ ಅಪ್ರೋಪ್ರಿಯೇಟ್ ಟೈಮ್ ಟು ಅಂಡು ಪಾಕಿಸ್ತಾನ್. ಆದ್ರೆ ಭಾರತ ಅದನ್ನು ಮಾಡಬಾರ್ದು ಅನ್ಸುತ್ತೆ. ಈಗ ನಾವು ಬಾಂಗ್ಲಾದೇಶ ಸೃಷ್ಟಿಸಿದ್ವಿ, ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಲಿಲ್ಲ, ಒಂದು ಹೊಸ ಸಮಸ್ಯೆ ಶುರುವಾಯಿತು. ಹೀಗಾಗಿ ನಾವು ಇವತ್ತಿಗೂ ಜವಾಬ್ದಾರಿಯುತವಾದ ರೆಸ್ಪಾನ್ಸ್ ಅನ್ನ ನಾವು ಮಾಡಬೇಕು. ಯಾರು ಇವತ್ತಿನ ಪ್ರಧಾನಮಂತ್ರಿಗಳು ಏನ್ ಮಾಡಬೇಕು, ಮಿಲಿಟರಿ ಕಮಾಂಡರ್ಸ್ ಏನ್ ಮಾಡಬೇಕು ಅಂತ ಸಲಹೆಗಳನ್ನು ಕೊಡಬಾರ್ದು. ಮಿತ್ರ ಸುನಿಲ್ ಹೇಳಿದಾಗೆ ನಾವು ಅವ್ರ ಕೆಲಸವನ್ನ ಅವ್ರಿಗೆ ಮಾಡ್ಲಿಕ್ಕೆ ಬಿಟ್ಟು ನಾವು ಅವರ ಬೆಂಬಲಕ್ಕೆ ನಿಲ್ಲಬೇಕು. ಈಗ ಅಶೋಕ್ ಗೌಡ್ರೆ, ಈ ಪಾಕಿಸ್ತಾನದಲ್ಲಿ ಸ್ವಲ್ಪ ಈ ದಪ್ಪ ಚರ್ಮದ ನಾಯಕರು ಬರ್ತಾರಲ್ಲಿ, ಅಲ್ಲಿ ಯಾವಾಗ ಜನಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಸರ್ಕಾರ ಇರುತ್ತೋ, ಯಾವಾಗ ಸೇನಾ ಮುಖ್ಯಸ್ಥರುಗಳು ಬಂದು ಸೀದಾ ಕುರ್ಚಿಯಿಂದ ಆ ಕಡೆ ಎದ್ದು ಹೋಗು, ನಾನು ಕೂತ್ಕೋತೀನಿ ಅಂತ ಕೂತ್ಕೊಳ್ತಾರೋ ಗೊತ್ತಿಲ್ಲ ಯಾರಿಗೂ ಕೂಡ. ಇಂಥ ಸಂದರ್ಭದಲ್ಲಿ ನಾನೇನೋ ನದಿ ನೀರು ನಿಲ್ಲಿಸ್ಬಿಟ್ಟೆ, ಅಲ್ಲಿ ಯಾವುದೋ ಜನಗಳಿಗೆ ನೀರು ಕುಡಿಯೋಕ್ಕೆ ನೀರಿರಲ್ಲ, ಅಲ್ಲಿ ಯಾರಿಗೂ ಬೆಳೆ ಬೆಳೆಯೋಕ್ಕೆ ನೀರಿರಲ್ಲ, ಇಲ್ಲಿಂದ ನಾನು ಟೊಮ್ಯಾಟೊ ಕಳಿಸಲ್ಲ, ನಾನು ಆಲೂಗಡ್ಡೆ ಕಳಿಸಲ್ಲ, ನಾನು ರಫ್ತು ಮಾಡಲ್ಲ, ನಿನ್ನಿಂದ ನನಗೆ ಡ್ರೈ ಫ್ರೂಟ್ಸ್ ಯಾವುದು ನನಗೆ ಬೇಡ. ಇಂತಹ ನೀತಿಗಳು ಅಂತಹ ದಪ್ಪ ಚರ್ಮದ ಸರ್ಕಾರಕ್ಕೆ ನಿಜಕ್ಕೂ ತಟ್ಟುತ್ತಾ ಅಂತ ಅದನ್ನು ನಮ್ಮ ಸುನೀಲ್ ಅವರು ಫಸ್ಟ್ ಹೇಳಿದ್ರು. ನೋಡಿ, ಇಲ್ಲಿವರೆಗೂ ಸಹ ಈ 1963-67 ಆಗಿದ್ದು ಇಂಡಸ್ ವ್ಯಾಲಿ ಅಂದರೆ ಇಂಡಸ್ ರಿವರ್ ಟ್ರೀಟಿ ಅಂತ ಹೇಳಿ, ಇಲ್ಲಿ ಆರು ನದಿಗಳು ಬರ್ತದೆ. 6 ನದಿಗಳಲ್ಲಿ ಒಂದು ನದಿಯ ನೀರನ್ನು 1987 ನಿಲ್ಲಿಸಿರ್ತಾರೆ, ರವಿ ಅಂತಕ್ಕಂಥ ನದಿಯ ನೀರನ್ನು. ಆದರೆ ಹೋಲ್ ಆಫ್ ಇಂಡಸ್ ಟ್ರೀಟಿ ಏನಿತ್ತು, ಇಂಡಸ್ ರಿವರ್ ಟ್ರೀಟಿ, ಅದನ್ನು ಯಾವತ್ತೂ ಕ್ಯಾನ್ಸಲ್ ಮಾಡಿರಲಿಲ್ಲ. ಆವತ್ತು ಸ್ವಲ್ಪ ದಿವಸಕ್ಕೆ ಮಟ್ಟಕ್ಕೆ ನಿಲ್ಲಿಸಿದ್ರು ಅಷ್ಟೇ. ಈಗೇನು ಇಂಡಸ್ ರಿವರ್ ಟ್ರೀಟಿನ ನಾವು ಕ್ಯಾನ್ಸಲ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಆಗಲೇ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದಂಥ ನಮ್ಮ ಸುನೀಲ್ ಅವರು, ಅಂದರೆ ನೀರೇ ಇಲ್ಲದೆ ಇದ್ದರೆ ಅದು ಬದುಕಿಗೆ ಪ್ರೈಮರಿ ಸೋರ್ಸು. ಆಮೇಲೆ ಅವ್ರಿಗೆ ದಪ್ಪ ಚರ್ಮ ಅಲ್ಲ, ಜನ ಏನು ಮಾಡ್ತಾರೆ ಅಂದರೆ ಕಲ್ ತಗೊಂಡು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಸ್ವಲ್ಪ ದಿನಗಳಲ್ಲಿ. ಆಮೇಲೆ ನಾನು ಅರ್ಕೇಶ್ ಜಿ ಅವ್ರ ಜೊತೆ ಒಪ್ಕೊಂಡೆ, ಏನು ಅಂದರೆ ಇಂಪ್ಲೋಡ್ ಕೈಂಡ್ ಆಫ್ ಸಿಚುವೇಶನ್. ಹೌದು, ಇಂಪ್ಲೋಡ್ ಕೈಂಡ್ ಆಫ್ ಸಿಚುವೇಶನ್. ಆಮೇಲೆ ಅಲ್ಲಿ ಏನಾಗ್ತದೆ ಅಂತಂದರೆ, ನೀವು ಸಾಧಾರಣ ಜನಕ್ಕೆ, ನೀವು ಎಲ್ಲೇನಾದ್ರು ಅಲ್ಲಿ ಅಕಸ್ಮಾತ್ ಸೋಷಿಯಲ್ ಮೀಡಿಯಾನ ನೋಡಿದ್ರೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ದಾಗ ಸಾಧಾರಣ ಜನಕ್ಕೆ ಏನಂದರೆ ಯುದ್ಧ ಬೇಡ. ಆಮೇಲೆ ಸಾಧಾರಣ ಜನಕ್ಕೆ ಇವತ್ತು ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಪೆಟ್ರೋಲ್ 350 ರೂಪಾಯಿ ಆಗಿದೆ, ಆಗಲ್ಲ ಅವ್ರಿಗೆ. ಆಮೇಲೆ ಚಿಕನ್ನು ನಮ್ಮಲ್ಲಿ ನಾವು ಇಷ್ಟಕ್ಕೆ 800 ರೂಪಾಯಿ ಒಂದು ಮೊಟ್ಟೆಗೆ ಯಾವ ರೀತಿ ಪ್ರೈಸಸ್ ಆಗಿದೆ ಎಲ್ಲ ಗೊತ್ತಿರ್ತಕ್ಕಂಥದ್ದೇ ಜನಕ್ಕೆ.
ಆದರೆ ಇವತ್ತು ಅತ್ಯಂತ ಪ್ರಮುಖ ಚೈನಾ ಜೊತೆ ಏನಿದೆ, ಚೈನಾ ಇವತ್ತು ಏನು ಹೇಳ್ತಿದ್ದಾರೆ ಅದು ಅಷ್ಟು ಸುಲಭ ಅಲ್ಲ ಅಂತ RKS ಜಿ ಹೇಳಿದ್ರು. ಅದು ಕರೆಕ್ಟ್. ಅದು ಯಾಕೆ ಅಂದರೆ ಜಸ್ಟ್ ನಾನೇ ಮಧ್ಯಾಹ್ನ ಸ್ವಲ್ಪ ರಿಸರ್ಚ್ ಮಾಡ್ಕೊಳ್ತಿದ್ದೆ. ನೋಡಿ, ನಮ್ಮ ಇಂಡಿಯನ್ ಟ್ರೇಡ್ ರಿಲೇಷನ್ಶಿಪ್ ವಿತ್ ಚೈನಾ ಈಸ್ ಆಸ್ ಆಫ್ ಟುಡೇ $99.2 ಬಿಲಿಯನ್. ಅಂದರೆ ಅರ್ಥ ಏನು ಅಂದರೆ ಆಲ್ಮೋಸ್ಟ್ ಕ್ಲೋಸ್ ಟು 1 ಟ್ರಿಲಿಯನ್. ಚೈನೀಸ್ ಎಕಾನಮಿ ಬಂದು 19.31 ಟ್ರಿಲಿಯನ್. ಅಂದರೆ ಅವರ ಆಲ್ಮೋಸ್ಟ್ 1 ಟ್ರಿಲಿಯನ್ ನಾವು ಕೊಡ್ತಾ ಇರ್ತಕ್ಕಂಥ ಬಿಸ್ನೆಸ್ ಅಂದರೆ ಅಷ್ಟು ಬಿದೋಗ್ಬಿಟ್ರೆ ಎಷ್ಟು ಇಂಡಸ್ಟ್ರೀಸ್ ಆಫ್ ಚೈನಾ ಬಿದೋಗುತ್ತೆ ಅಂತ ಹೇಳಿ. ಅದೇ ರೀತಿಯೇ ಬೇರೆ ಬೇರೆ ಯಾವ್ಯಾವ ದೇಶಗಳು, ಇವಾಗ ಟರ್ಕಿಗೆ ನಮ್ಮದು ಟೂರಿಸಂ ರೇಟ್, ನಮ್ಮ ಇಂಡಿಯನ್ಸ್ ಜಾಸ್ತಿ ಜನ ಏನು ಹೇಳ್ತಾರೆ ಅಂದರೆ, ಈಗ ಭಾರತ ಅಂದರೆ ಚೈನಾ ಭಾರತದ ಒಂದು ವ್ಯಾಪಾರದಿಂದ ಅವಲಂಬಿತವಾಗಿರೋದು ಹಾರ್ಡ್ಲಿ 1.5% 2% ಅಷ್ಟೇ ಅಂತ. ಒಂದು ಅಮೆರಿಕದಿಂದ ಅವರು ಕಳ್ಕೊಂಡ್ರೆ, ಒಂದು ವೇಳೆ ಅಮೆರಿಕದಿಂದ ಏನೂ ಕೊಡಲ್ಲ ಅಂತ ಹೇಳಿದ್ರೆ 25%. ನಾವು $100 ಸಂಪಾದನೆ ಮಾಡಿದ್ರೆ ಚೀನಾ, ಅಮೆರಿಕದ $25 ಅಮೆರಿಕದ್ದಿರುತ್ತೆ ಅಂತ ಹೇಳಿ. ಇಲ್ಲಿ ಪಾಯಿಂಟ್ ಏನು ಅಂದರೆ, ಯಾರೋ ಯುದ್ಧ ಮಾಡಲಿ, ನನ್ನ ವೆಪನ್ ಸೇಲ್ ಆಗುತ್ತಾ, ಆ ವೆಪನ್ ಕೊಟ್ಬಿಡ್ತೀನಿ ನಾನು. ಈಗ ಯುಕ್ರೇನ್ಗೆ ನ್ಯಾಟೋಗಳು ಮಾಡಿದ್ವಲ್ವಾ, ಅದನ್ನ ಈಗ ಕೂತಿದ್ದಾರೆ ಅವರು, ಖನಿಜಗಳನ್ನ ಅರ್ಧ ಕೊಟ್ಬಿಡಪ್ಪ ನೀನು ಅಂತ ಹೇಳಿ. ಈ ಸಾಲ ಕೊಟ್ಬಿಟ್ಟು ಯಾಕೆ ನಾಳೆ ದಿನ ಅವರು ಅಲ್ಲಿ ವ್ಯಾಪಾರ ಮಾಡಬಾರ್ದು? ಆ ರೀತಿ ತುಂಬ ಜನ ಇದನ್ನು ನಾವು ಗುಳ್ಳೆನರಿ ನೀತಿ ಅಂತ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ. ಆ ಗುಳ್ಳೆನರಿ ನೀತಿಯನ್ನು ಚೈನಾ ಮುಂಚೆನೂ ಮಾಡ್ಕೊಂಬಂದಿದೆ, ಇವತ್ತು ಮಾಡಬಹುದು, ಹೇಳಲಿಕ್ಕಾಗಲ್ಲ. ಆದರೆ ಏನು ಅಂತಂದರೆ, ಇವತ್ತು 19 ಟ್ರಿಲಿಯನಲ್ಲಿ 1 ಟ್ರಿಲಿಯನ್ ಅಂತಂದರೆ ನೀವು ಎಷ್ಟು ಪರ್ಸೆಂಟೇಜು ಅಂತಂದ್ಬಿಟ್ಟು ನೀವು ಲೆಕ್ಕ ಹಾಕಿ 5% ಅಂತಬಿಟ್ಟು ಬರುತ್ತೆ. 5% ಆಫ್ ಬಿಸ್ನೆಸ್ನ ಒಂದೇ ದಿವಸ ನಿಂತೋಗುತ್ತೆ. ಅಫ್ಕೋರ್ಸ್ ನಾನು ವೆಪನ್ ಸೇಲ್ ಮಾಡ್ತೀನಿ ಅಂದರೆ ಮೊಟ್ಟೆ ಇಡ್ತಕ್ಕಂಥ ಕೋಳಿನ ನಾವು ಕೊಯ್ಕೊಂಡು ತಿಂದಂಗೆ ಆಯಿತಾ. ಆ ರೀತಿ ಚೈನಾ ಪರಿಸ್ಥಿತಿ ಆಗ್ತದೆ. ನಾನು ಸಿಂಪಲ್ ಟರ್ಮ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಅತ್ಯಂತ ಪ್ರಮುಖವಾಗಿ ಇವತ್ತು ಚೈನಾನೂ ಸಹ ನಾವು ನಂಬಲಿಕ್ಕೆ ಹೋಗಬಾರ್ದು. ಜೊತೆಗೆ ಪಾಕಿಸ್ತಾನ ಏನಿದೆ ಇವತ್ತು ಒಂದು ಪಾಠ ಕಲಿಸ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಆದರೆ ಭಾರತದಲ್ಲೇ ಇರ್ತಕ್ಕಂಥವರು ಯಾರಾದರೂ ಅಕಸ್ಮಾತ್ ಪಾಕಿಸ್ತಾನ ಪರವಾಗಿ ಮಾತಾಡಿದಾಗ ಇವತ್ತು ನೋಡಿ ಎರಡು ವಿಚಾರ ಆಗ್ತಿದೆ. ಕರ್ನಾಟಕದಲ್ಲಿ ಡಿಪೋರ್ಟ್ ಮಾಡಬೇಕು ಪಾಕಿಸ್ತಾನೀಸ್ನ ಅಂದರೆ ನಾವು ಸಹಿ ಸಂಗ್ರಹಣೆ ಮಾಡತಕ್ಕಂತಹ ಪರಿಸ್ಥಿತಿಗೆ ಬಂದಿದ್ದೀವಿ ಅಂದರೆ ಇದು ಒಂದು ಅವಮಾನವಾದಂಥ ವಿಚಾರ. ಯಾಕಂದರೆ ನಾವೇ ಐಡೆಂಟಿಫೈ ಮಾಡಬೇಕು ಪಾಕಿಸ್ತಾನೀಸ್ ಯಾರೋ ಅವ್ರು ನಾಚೆ ಕಳಿಸಿ ಅಂತ ಹೇಳಿ ಸರ್ಕಾರ ಐಡೆಂಟಿಫೈ ಮಾಡಬೇಕಾಗಿತ್ತು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರ. ಆದರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರ ಇಲ್ಲ, ಯಾರು ಇಲ್ಲ 86 ಜನ ಇದ್ದಾರೆ ಅಂತಾರೆ. ಇನ್ನೊಂದು ರೆಕಾರ್ಡ್ಸ್ ಪ್ರಕಾರ 5800 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾವ ಸತ್ಯ ಅಂತ ಅಂದ್ಬಿಟ್ಟು ಕರ್ನಾಟಕದ ಹೋಮ್ ಮಿನಿಸ್ಟರ್ ಹತ್ರ ದಾಖಲೆ ಇರಬೇಕು. ಸೆಂಟ್ರಲ್ ಮಿನಿಸ್ಟ್ರಿ ಏನು ಕಳಿಸಿದ್ದಾರೆ ಆ ದಾಖಲೆ ಪ್ರಕಾರ ಅವ್ರನ್ನ ಡಿಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಅದು ಇಂಪಾರ್ಟೆಂಟ್ ಇವತ್ತು. ಫೈನ್. ಥ್ಯಾಂಕ್ ಯು ಅಶೋಕ್ ಗೌಡ್ರೆ. ಥ್ಯಾಂಕ್ ಯು ಸುನಿಲ್. ನಮ್ಮ ಸ್ಟುಡಿಯೋವರೆಗೂ ಬಂದು ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ನನಗೆ ಸೈನಿಕರ ಜೊತೆಯಲ್ಲಿ ಯಾವಾಗ ಮಾತಾಡಿದ್ರೂ ಒಂದು ವಿಶೇಷ ಹೆಮ್ಮೆ ಮತ್ತು ವಿಶೇಷ ಅಭಿಮಾನ. ನಮಗಾಗಿ ಎಷ್ಟೋ ವರ್ಷಗಳ ಕಾಲ ಅಲ್ಲಿ ಗಡಿಯಲ್ಲಿ ನಿಂತು ನೀವೆಲ್ಲ ಫೈಟ್ ಮಾಡಿರ್ತೀರಿ, ಎದುರುಗಡೆ ಸಿಗುವಂಥ ಒಂದು ಅವಕಾಶ ಸಿಕ್ಕಾಗ ಮಾತುಗೂ ಆಯ್ತಿದ್ದು ನಿಮಗೊಂದು ಅಭಿನಂದನೆ ಸಲ್ಲಿಸಲಿಕ್ಕೆ ಒಂದು ಅವಕಾಶ ಸಿಕ್ತು ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು RKS ಸರ್, ಈ ಡಿಬೇಟಲ್ಲಿ ನಮ್ಮನ್ನು ಜಾಯ್ನ್ ಆಗಿ ಮಾತನಾಡೋದಕ್ಕೆ, ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ಮಾಕ್ ಡ್ರಿಲ್ ಅಂತ ಬಂದಾಗ ಏನು ಮಾಡಬಾರದು, ಏನು ಮಾಡಬಹುದು, ಮೊದಲಿಗೆ ತಾಳ್ಮೆ ಇರಲಿ, ಸಂಯಮ ಇರಲಿ ನಾಗರಿಕರಿಗೆ. ಸೋಷಿಯಲ್ ಮೀಡಿಯಾದಲ್ಲಾಗಲಿ ಇನ್ನೊಂದು ಕಡೆ ಆಗಲಿ ಏನೋ ರೂಮರ್ ಬರುತ್ತೆ, ಆ ರೂಮರ್ಗಳನ್ನು ಹರಡಕ್ಕೆ ಹೋಗಬೇಡಿ. ಯುದ್ಧ ಆಗಿಬಿಟ್ಟಿದೆಯಂತೆ, ಅಲ್ಲೆಲ್ಲೋ ಬಾಂಬ್ ಇತ್ತಂತೆ, ಅಲ್ಲಿ ಸತ್ತೋದ್ರಂತೆ, ಯಾರಿಗೂ ಕಾಲು ಮುರಿದುಬಿಟ್ರಂತೆ, ನೋ. ಈ ಥರದ ಗಾಳಿ ಸುದ್ದಿಗಳಿಗೆ ಯಾರೂ ಕಿವಿ ಕೊಡಬಾರ್ದು. ಸರ್ಕಾರದ ಕಡೆಯಿಂದ ಬರತಕ್ಕಂಥ ಅಧಿಕೃತ ಮಾಹಿತಿಗಳು ಮತ್ತು ಅಧಿಕೃತ ಸೂಚನೆಗಳಿಗೆ ನಾವೆಲ್ಲ ಕೂಡ ವೆಯ್ಟ್ ಮಾಡೋಣ. ಇನ್ನೊಂದು ಅಂತ ಹೇಳಿದ್ರೆ, ಇಂಥ ಸಂದರ್ಭದಲ್ಲಿ ತಾಳ್ಮೆ ಇರಲಿ. ಆದಷ್ಟರ ಮಟ್ಟಿಗೆ ಸರ್ಕಾರದ ಕಡೆಯಿಂದ ಅಂಥ ಆದೇಶಗಳು ಬಂದಾಗ ಆಹಾರ ಸಂಗ್ರಹ ಇರಲಿ, ನೀರಿರಲಿ ನಿಮ್ಮ ಬಳಿಯಲ್ಲಿ. ಮತ್ತು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳುವುದರ ಜೊತೆಗೇ ನಮ್ಮ ಅಕ್ಕಪಕ್ಕದವರ ಬಗ್ಗೆ ಕೂಡ ಒಂದಷ್ಟು ಕಾಳಜಿ ಇರಲಿ ಅಂತ ಹೇಳ್ತಾ